ಸಮೃದ್ಧಿ ಮಂಜುನಾಥ್. ಅಧ್ಯಕ್ಷ, ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಧ್ಯಕ್ಷ. ಪ್ಯಾಕ್ ಮಾಡ್ಕೊಂತ ಇದು ಹೋಗಕ್ಕೆ ನಮ್ಮನ್ನ ಮತ್ತೆ ಕೂರಿಸಿದೀರಾ. ಈಗ ಆದ ತಕ್ಷಣ ಹೋಗ್ಬೇಡಿ, ಸ್ವಲ್ಪ ಕೂತ್ಕೊಳ್ಳಿ. ಅಧ್ಯಕ್ಷ, ನಾನು ಸಣ್ಣ ನೀರಾವರಿ ಸಚಿವರನ್ನ ಗಮನ ಸೆಳೆಕ್ಕೆ ನಾನು ಇದು ಮಾಡ್ತೀನಿ ಸಚಿವರೇ. ಓಕೆ. ಇವತ್ತಿನ ದಿವಸ ಕೋಲಾರ ಜಿಲ್ಲೆ ಎಂತ ವಂಚಿತ ಜಿಲ್ಲೆ ಅಂತಂದ್ರೆ ರಾಜಕಾರಣ, ನಮ್ಮ ಡಿ ಕೆ ನಮ್ಮ ಕಡೆ ನೋಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ಆಯ್ತು, ಸಬ್ಜೆಕ್ಟ್ ಬನ್ನಿ. 4 ಜನ MLA ಕೊಟ್ಟರು ಕೂಡ ಇವತ್ತು ಸಚಿವರು ವಂಚಿತರಾಗಿದ್ವಿ. ಅದೇ ರೀತಿ ನಮಗೆ ಕುಡಿಲಿಕ್ಕೆ ನೀರು ಕೇಳಿದ್ವಿ, KC ಮತ್ತು HN ವ್ಯಾಲಿ ಕೊಟ್ಟರು. ನಾನು ಕೇಳಿರ್ತಕ್ಕಂಥ ಏನಂತಂದ್ರೆ, ನೀವು ಕುಡಿಲಿಕ್ಕೆ ನೀರು ಕೇಳಿದ್ರೆ ನಿಮಗೆ ಬೆಳಿಲಿಕ್ಕೆ ನೀರು ಕೊಟ್ಟಿದ್ದೀರಿ, ದಯವಿಟ್ಟು 3ನೇ ಹಂತ ಶುದ್ಧೀಕರಣ ಮಾಡ್ಕೊಳ್ಳಿ ನಾವು ಬದುಕಲಿಕ್ಕೆ ಅಂತ ನಾವು ಕೇಳಿದ್ವಿ. ನನಗೆ ಉತ್ತರ ಸಿಕ್ಕಿದೆ. ಅವ್ರು ಏನ್ ಸಿಕ್ಕಿದೆ ಅಂತಂದ್ರೆ, ಯಾವ ಕೆರೆಗೆ ಎಷ್ಟು ನೀರು ಹರಿಸಿದ್ವಿ ಅಂತ ಸಿಕ್ಕಿದೆ ನನಗೆ. ನಾನು ಕೇಳ್ತಕ್ಕಂಥ ವಿಷಯ ಏನು ಅಂತಂದ್ರೆ, ನಮ್ಮಲ್ಲಿ ಯಾವುದು ನದಿ ಇಲ್ಲ, ನಿಮ್ಮ ತರ ನಮ್ಮ ಸಮುದ್ರ ಇಲ್ಲ. ಕುಡಿಲಿಕ್ಕೆ ನೀರು ಕೇಳಿದ್ವಿ, ನೀವು HN ವ್ಯಾಲಿ ಮತ್ತು KC ವ್ಯಾಲಿ ಕೊಟ್ಟಿದ್ದೀರಾ. ನನ್ನ ಘನ ಸರ್ಕಾರಕ್ಕೆ ನೀವೇ ತಂದ ಒಂದು ಇದು ಯೋಜನೆ ಇದು. ಇವತ್ತು ಎತ್ತಿನ ಇರ್ಬೋದು, KC ವ್ಯಾಲಿ ಇರ್ಬೋದು. ನಮ್ಮ ಕೈ ಮುಗಿದು ನಿಮ್ಮನ್ನು ಕೇಳ್ತೀನಿ, 3ನೇ ಹಂತ ಶುದ್ಧೀಕರಣ ಮಾಡಿ ಬದುಕಲಿಕ್ಕೆ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಸಚಿವ. ಓಕೆ, ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಉತ್ತರದಲ್ಲಿ ಅವರು ಹೇಳಿದ್ದಾರೆ, ಸುಮಾರು 248 ದಶಲಕ್ಷ ಲೀಟರ್ ಸಾಮರ್ಥ್ಯದ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಉನ್ನತೀಕರಣದ ಕಾಮಗಾರಿ ಅದನ್ನ ಸುಯೇಜ್ ಕಂಪನಿಗೆ ವಹಿಸಿದ್ದಾರೆ ಅಂತ. ಇದರ ಮುಖಾಂತರ ಇದು ತೃತೀಯ ಹಂತದ ಒಂದು ಸಂಸ್ಕರಣೆಗೆ ಈ ಕಂಪನಿಗೆ ವಹಿಸಿದ್ದಾರೆ. ಅದರಿಂದ ಈ ಸಂಸ್ಕರಣೆ ಆದಂತ 2 ವರ್ಷಗಳಲ್ಲಿ ಸದರಿ ಕಾಮಗಾರಿಯನ್ನು ಸಂಪೂರ್ಣಗೊಳಿಸುವ ಉದ್ದೇಶವನ್ನು ಹೊಂದಲಾಗಿದೆ ಅಂತ ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಅಲ್ಲಿ ನಾವು ನೀರು ಇದು ಮಾಡಕ್ಕೆ 3ನೇ ಹಂತ ಶುದ್ಧೀಕರಣ ಮಾಡಿದಿರಿ. ಏರ್ಪೋರ್ಟ್ ಅಲ್ಲಿ ಕೂಡ 3ನೇ ಹಂತ ಶುದ್ಧೀಕರಣ ಮಾಡಿದಿರಿ. ಈಗ ಇವತ್ತು ನಾವು ಕುಡಿಲಿಕ್ಕೆ ಬೋರ್ವೆಲ್ ನೀರು ಉಪಯೋಗಿಸ್ತಾ ಇದ್ದೀವಿ ನಾವು ಸಚಿವ. ತಮಗೆ ಗೊತ್ತಿದೆ, ಈ ಒಂದು ಯೋಜನೆಯ ಮೂಲ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಎಲ್ಲಾ ಜಿಲ್ಲೆಗಳಲ್ಲಿ ನೀರಿನ ಅಭಾವ. ಅದರಿಂದ ಅದು ಒಂದು ಕಡೆ, ಇನ್ನೊಂದು ಕಡೆ ಸಂಸ್ಕರಣೆ ಮಾಡಿ ನಮ್ಮ ಬೆಂಗಳೂರಿನ ನೀರನ್ನ ಅಲ್ಲಿಗೆ ಆ ಕೆರೆಗಳನ್ನು ತುಂಬಿಸುವಂತದಕ್ಕೆ ಮೂಲ ಉದ್ದೇಶ. ಇದನ್ನ ತೃತೀಯ ಹಂತದಲ್ಲೂ ಕೂಡ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರ ಯೋಜನೆ ಹಾಕೊಂಡಿದೆ, ಮಾಡ್ತಾ ಇದೆ. ಸೊ ಅದು ಕುಡಿಯ ನೀರಿಗೋಸ್ಕರ ಸಂಸ್ಕರಣ ಆ ರೀತಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ಅದರ ಒಂದು ಉದ್ದೇಶ. ಅದರಿಂದ ಮೂಲ ಉದ್ದೇಶ ಈಗಾಗಲೇ ಬಹಳಷ್ಟು ಅದರ ಪ್ರಗತಿಯಾಗಿದೆ, ಬಹಳಷ್ಟು ಕೆರೆಗಳು ತುಂಬಿಸಿದ್ದಾರೆ. ಅದರ ಮುಖಾಂತರ ಕೃಷಿ ಚಟುವಟಿಕೆ ಕೂಡ ಬಹಳಷ್ಟು ಮಟ್ಟದಲ್ಲಿ ಇವತ್ತು ಬೆಳವಣಿಗೆ ಆಗಿದೆ. ಇದನ್ನು ಕೂಡ ಮಾಡ್ತಕ್ಕಂಥದ್ದು ಸರ್ಕಾರ. ಈಗ ಒಂದೇ ಹಂತದಲ್ಲಿ ಎಲ್ಲವನ್ನೂ ಮಾಡಕ್ಕಾಗೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಈಗ ಅದನ್ನು ಕೂಡ ಈಗ ನಾವು ಅದನ್ನ ಕಾಮಗಾರಿ ಕೂಡ ತೆಗೆದುಕೊಂಡಿದ್ದೇವೆ, ಅದನ್ನ ಮಾಡ್ಕೊಡ್ತೀವಿ. ಆಯ್ತಾ?